ಸಿನಿಮಾದ ಸರ್ಸೆ ಸಾಂಗ್ ವಿವಾದ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡ್ತಿದೆ. ಇದೀಗ ಕೇಂದ್ರ ಸರ್ಕಾರವೇ ಯೂಟ್ಯೂಬ್ನಿಂದ ಹಾಡನ್ನ ಕಿತ್ತೆಸೆದಿದೆ. ನೆಗೆಟಿವ್ ಕಾಮೆಂಟ್ಸ್ ಹೆಚ್ಚಾಗ್ತಿದ್ದಂತೆ ಸಾಹಿತ್ಯ ಗೀಚಿದ್ದ ಡೈರೆಕ್ಟರ್ ಪ್ರೇಮ್ ಕ್ಷಮೆ ಕೋರಿದ್ದಾರೆ. ಇತ್ತ ಸಾಂಗ್ಗೆ ಸ್ಟೆಪ್ ಹಾಕಿದ್ದ ನಟಿ ನೋರಾ ನಂಗೆ ಸಾಹಿತ್ಯದ ಅರ್ಥ ಗೊತ್ತಿಲ್ಲ ಅಂತ ವರಸೆ ಬದಲಿಸೋ ಕೆಲಸ ಮಾಡಿದ್ದಾರೆ. ಕೇಳಿಸ್ಕೊಂಡ್ರಲ್ಲ, ಇದೇ ಹಾಡು ನಮ್ಮ ಕನ್ನಡದ ಮರ್ಯಾದೆಯನ್ನ ಹರಾಜಿಗಿಟ್ಟಿರೋದು. ಅಬ್ಬಬ್ಬಾ, ಅದೇನ್ ಸಾಹಿತ್ಯ! ಕನ್ನಡದ ಹೆಸರಾಂತ ನಿರ್ದೇಶಕ ಪ್ರೇಮ್ ಬರೆದ ಈ ಸಾಲುಗಳು ಕಿವಿ ಮುಚ್ಚಿಕೊಳ್ಳುವಂತಿದೆ. ಕೇಡಿ ಚಿತ್ರದ ಹಾಡಿನ ವಿವಾದಕ್ಕೆ ಜೋಗಿ ಪ್ರೇಮ್ ಕ್ಷಮೆ. ಎಣ್ಣೆ ಉಪ್ಪಿನಕಾಯಿಯ ಕಲ್ಪನೆ ಎಂದು ಸಮಜಾಯಿಷಿ. ಕೇಡಿ ಸಿನಿಮಾದ ಸೆರಗಿನ ಹಾಡಿನ ವಿವಾದ ಇದೀಗ ಕನ್ನಡ ಚಿತ್ರರಂಗವನ್ನೇ ಮುಜುಗರಕ್ಕೀಡು ಮಾಡಿದೆ. ಇನ್ನು ಹಾಡಿನ ಸಾಹಿತ್ಯದ ಬಗ್ಗೆ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಲೋಕಸಭೆಯಲ್ಲೂ ಈ ವಿಚಾರ ಇವತ್ತು ಪ್ರಸ್ತಾಪವಾಯಿತು. ಚಿತ್ರದ ಹಿಂದಿ ಹಾಡನ್ನ ಡಿಲೀಟ್ ಮಾಡಿರೋದಾಗಿ ಸಚಿವರು ಸದನಕ್ಕೆ ತಿಳಿಸಿದ್ರು. इस गाने के बारे में माननीय सांसद महोदय ने कहा है ऑलरेडी उस पे बैन लग चुका है. ಇನ್ನು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಯಾವಾಗ ನೆಗೆಟಿವ್ ಕಮೆಂಟ್ಸ್ ಬರೋಕೆ ಶುರುವಾಯಿತೋ ಕೂಡಲೇ ಪ್ರೇಮ್ ಅಲರ್ಟ್ ಆಗಿದ್ದಾರೆ. ಗಿಮಿಕ್ ಆಗಿ ಬರೆದ ಹಾಡಿನ ಕುರಿತು ಕೊನೆಗೂ ಕ್ಷಮೆಯಾಚಿಸಿದ್ದಾರೆ. ಬಾಟಲ್ ಹಾಗೂ ಉಪ್ಪಿನಕಾಯಿ ಕಲ್ಪನೆಯಲ್ಲಿ ಸಾಹಿತ್ಯ ಬರೆದಿದ್ದೆ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಬಟ್ ಈ ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಆ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಒಂದು ವರ್ಡ್ನ ತೆಗೆದು ಹಿಂದೆ ಹಾಕ್ಬೋದಾಗಿತ್ತು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕ್ಬೋದಾಗಿತ್ತು. ನನಗೆ ಕುತೂಹಲ ಇರಲಿ ಅಂತ ತಗೊಂಬಂದಲ್ಲಿ ಎಂಡಲ್ ಆಗ್ತೆ. ನಾನು ಯಾರಿಗೂ ಈ ಸಾಂಗ್ ಬರೆದಿದ್ದು ಯಾರಿಗೂ ನೋಯಿಸ್ಬೇಕು, ಯಾರಿಗೂ ಹರ್ಟ್ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬೇಕು ಅಂತೇನು ನನಗೆ ಅವಶ್ಯಕತೆ ಇಲ್ಲ. ಹಂಗೇನಾದರೂ ನಿಮ್ಗಳಿಗೆ ಹರ್ಟ್ ಆಗಿದ್ರೆ, ಹಂಗೇನಾದರೂ ನಿಮ್ಗಳಿಗೆ ನನ್ನಿಂದ ನೋವಾಗಿದ್ರೆ ಸೊ ಕ್ಷಮೆ ಇರಲಿ, ಕ್ಷಮಿಸಿ ಅಂತ ಕೇಳ್ತೀನಿ. ಪ್ರೇಮ್ ವಿರುದ್ಧ ಕಿಡಿಕಾರಿದ ಸರ್ಸು ನೋರೋ ಫತೇಹಿ. ಮತ್ತೊಂದು ಕಡೆ ಹಾಡಿಗೆ ಹೆಜ್ಜೆ ಹಾಕಿದ್ದ ನಟಿ ನೂರಾ ಫತೇಹಿ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ತಮಗೆ ಹಾಡಿನ ಸಾಹಿತ್ಯದ ಅರ್ಥವೇ ಗೊತ್ತಿಲ್ಲ ಅಂತ ಹೇಳಿ ಜಾರಿಕೊಂಡಿದ್ದಾರೆ. I don't understand Kannada, so I'm just relying with whatever they're telling me. Then they played the Hindi version. Now, when they played the Hindi version, I knew it was a rap. I knew we were going to have issues because at least I understand Hindi. I told the director, this is not going to be okay. ಇನ್ನು ನೋರಾ ಫತೇಹಿ ಭಯದಿಂದಾಗಿ ಹೀಗೆ ಹೇಳಿದ್ದು ನಟಿ ಮಾತಿಗೆ ಪ್ರೇಮ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಆಕ್ಟ್ ಮಾಡಬೇಕಾದ್ರೆ ಸಾಹಿತ್ಯ ತಿಳಿದೇ ನಟಿಸಿರ್ತಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸಿನಿಮಾ ಮಾಡಬೇಕಾದ್ರೆ ನೂರವ್ರು ಮಾತಾಡಿರೋದು ರಿಯಲಿ ನನಗೆ ತುಂಬ ತಪ್ಪದು. ಯಾಕೆಂದ್ರೆ ಯಾವುದೇ ಕಲಾವಿದ ಆಗಲಿ ಯಾರೇ ಆಗಲಿ ಒಂದು ಸರಿ ಸಿನಿಮಾ ಮಾಡ್ಬೇಕಾದ್ರೆ, ಒಂದು ಸರಿ ಕಮಿಟ್ ಮಾಡಾಕ್ಬೇಕಾರೆ ಸಾಂಗ್ ಕೇಳ್ತಾರೆ, ಸಾಹಿತ್ಯ ಕೇಳ್ತಾರೆ. ಆಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ, ಸಾಹಿತ್ಯ ಗೊತ್ತಿಲ್ಲ ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ ಸಾಹಿತ್ಯ ಗೊತ್ತಿಲ್ಲ ಅಂದರೆ ಬಂದೇ ಬರುತ್ತೆ ಅಲ್ಲ. ಸೊ ಯಾಕಂಗೆ ಮಾತಾಡೋದು ಅಂತ ನಂಗೆ ಗೊತ್ತಿಲ್ಲ. ಸೊ ಯಾಕಂದ್ರೆ ಬಿಕಾಸ್ ಆಫ್ ಅವ್ರಿಗೆ ಎಲ್ಲ ಕಡೆ ಅವರು ಸ್ವಲ್ಪ ಎಲ್ಲೋ ಕಾಂಟ್ರವರ್ಸಿ ಆಗ್ತಿದೆ, ಅದರಿಂದ ನಾನು ತಪ್ಪಿಸ್ಕೊಳ್ಳೋಣ ಅನ್ನೋ ಒಂದು ದೃಷ್ಟಿಯಿಂದ ನೂರ ಮಾತಾಡಿದರೆ. ಅಂತೂ ಹಾಡನ್ನ ರೀರೈಟ್ ಮಾಡೋದಾಗಿ ಪ್ರೇಮ್ ಹೇಳಿಕೊಂಡಿದ್ದಾರೆ. ಹೊಸ ವರ್ಷನ್ ಹಾಡಿನ ಮೂಲಕ ವಿವಾದಕ್ಕೆ ತೇಪೆ ಹಚ್ಚಲು ಮುಂದಾಗಿದ್ದಾರೆ. ಮಂಗಳ ರಾಜಗೋಪಾಲ್, TV9 ಬೆಂಗಳೂರು. ಸಾಕು ನಾಯಿಗಳ ಮೇಲೂ ತೆರಿಗೆ ವಿಧಿಸಲು ಸರ್ಕಾರ ಮುಂದಾಗಿದೆ. ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿಂದು ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕ ಅಂಗೀಕಾರ ಆಯಿತು. ಈ ವಿಧೇಯಕದಲ್ಲಿ ಮನೆ ನಾಯಿಗಳ ಮೇಲೂ ತೆರಿಗೆ ವಿಧಿಸುವ ಅಂಶವಿದೆ ಅಂತ ಕಾಂಗ್ರೆಸ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ವಿಷಯ ಪ್ರಸ್ತಾಪಿಸಿ ವಿರೋಧ ವ್ಯಕ್ತಪಡಿಸಿದ್ರು. ನಾಯಿ ಮೇಲೆ ತೆರಿಗೆ ಹಾಕೋ ಅಂಶ ಇದೆ, ಇದು ಸರಿಯಲ್ಲ, ಈ ಅಂಶ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ನಾಯಿಗಳ ಮೇಲೆ ತೆರಿಗೆ ಸ್ವಾಮಿ, ನಾಯಿಗಳ ಮೇಲೆ ತೆರಿಗೆ ಅಂತ ಅಂದರೆ ಸಾಕು ನಾಯಿಗಳ, ಬೀದಿ ನಾಯಿಗಳ ಒಂದು ಪ್ರತಿಯೊಂದನ್ನು ಕೂಡ ನಾವು KSRTC ಬಸ್ಗಳೆಲ್ಲ ನೋಡ್ತಾ ಇದ್ದೀವಿ. KSRTC ಬಸ್ಗಳಲ್ಲಿ ಪ್ರಾಣಿಗಳ ಮೇಲೆ ದಯೆ ಇರಲಿ, ಪ್ರಾಣಿಗಳು ಸಾಕು ಪ್ರಾಣಿಗಳು ಎಲ್ಲ ಆಗ್ತಿದೆ. ಆದರೆ